ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬ ಹೆಲ್ತಿಯಾಗಿರೋ ರೆಸಿಪಿ ತೋರಿಸ್ಕೊಡ್ತೀನಿ. ಅದೇನೆಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಇದನ್ನು ಹೇಗೆ ಮಾಡೋದು, ಯಾವಾಗ ನೀವು ಕನ್ಸ್ಯೂಮ್ ಮಾಡಬೇಕು, ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು 100 ಗ್ರಾಮಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೀವೇನೇ ತೊಗೊಂಡ್ರೂ ಮೆಷರ್ ಮಾಡಿ ತೊಗೊಳ್ಳಿ ಲಡ್ಡುಗೆ, ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. 100 ಗ್ರಾಮ್ ಪಂಪ್ಕಿನ್ ಸೀಡ್ಸ್. ನಾನಿಲ್ಲಿ ಯೂಸ್ ಮಾಡ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ಕಿನ್ನಿಗೆ, ಹೇರಿಗೆ ತುಂಬ ಒಳ್ಳೆಯದು. 100 ಗ್ರಾಮ್ ಚಿಯಾ ಸೀಡ್ಸ್, 100 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್ಸ್, ನಂತರ 100 ಗ್ರಾಮ್ ಬಿಳಿ ಎಳ್ಳು. ಇವೆಲ್ಲ ನಮ್ಮ ಹೇರಿಗೆ, ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. 200 ಗ್ರಾಮ್ಸ್ ಡೇಟ್ಸ್ನ ತೊಗೊಂಡಿದ್ದೀನಿ. ಡೇಟ್ಸ್ನ ಸೀಡ್ ತೆಗೆದು ಇಟ್ಕೊಳ್ಳಿ. 100 ಗ್ರಾಮಷ್ಟು ಕ್ಯಾಶು, ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮಿ ಮತ್ತು ಪಿಸ್ತಾನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಪಂಪ್ಕಿನ್ ಸೀಡ್ಸ್ 100 ಗ್ರಾಮಷ್ಟು. ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸಬೇಡಿ, ಹಾಗೆ ಬಾಣಲಿಗೆ ಹಾಕೊಳ್ಳಿ. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್. ನಾವು ಇದನ್ನು ಮೆಷರ್ಮೆಂಟಲ್ಲಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಲಾಡುಗೆ ಕನ್ಸಿಸ್ಟೆನ್ಸಿ ಬರಲ್ಲ. ಅದಕ್ಕೆ ಎಲ್ಲ 100 ಗ್ರಾಮ್ಸೇ ನಾನು ತೊಗೊಂಡಿದ್ದೀನಿ. ನಂತರ ಫ್ಲ್ಯಾಕ್ಸ್ ಸೀಡ್ಸ್. ನಿಮಗೆ ಜಾಸ್ತಿ ಕ್ವಾಂಟಿಟಿ ನೀವು ಮಾಡಬೇಕಂದ್ರೆ ಎಲ್ಲದನ್ನು ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು, ಬಟ್ ರೇಷಿಯೋ ಸೇಮ್ ಇರೋ ಥರ ನೋಡ್ಕೊಳ್ಳಿ. ಇದಕ್ಕೆ ಬಿಳಿ ಎಳ್ಳು. ಇದೆಲ್ಲ ಹಾಕೊಂಡಿದ ನಂತರ ಡ್ರೈ ಆಗಿ ಫ್ರೈ ಮಾಡಿ. ಇದು ಒಂದು 20 ಮಿನಿಟ್ಸ್ ನೀವು ಫ್ರೈ ಮಾಡಬೇಕು. ಇದನ್ನು ನಾವೆಷ್ಟು ನೀಟಾಗಿ ಫ್ರೈ ಮಾಡ್ತೀವಿ, ನಮಗೆ ಅಷ್ಟು ನೆಕ್ಸ್ಟ್ ಪ್ರೊಸೀಜರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು 10 to 15 ಮಿನಿಟ್ಸ್ ನೀಟಾಗಿ ರೋಸ್ಟ್ ಮಾಡಿ. ರೋಸ್ಟ್ ಮಾಡಿದ ನಂತರ ಅದು ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ನೀರನ್ನು ಬಳಸ್ಕೋಬೇಡಿ. ನಂತರ ಒಂದು ಬಾಣಲಿಗೆ ಡೇಟ್ಸ್ನ ಹಾಕ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ನಾವು ಸೀಡ್ಸ್ನಾಗಲಿ ಅಥವಾ ಡೇಟ್ಸ್ನಾಗಲಿ ಎಷ್ಟು ನೀಟಾಗಿ ಫ್ರೈ ಮಾಡ್ತೀವಿ, ನಮಗೆ ಮಿಕ್ಸಿ ಮಾಡೋದಕ್ಕೆ ಅಷ್ಟೇ ಹೆಲ್ಪ್ ಆಗುತ್ತೆ. ನಾವೇನಾದರೂ ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ರುಬ್ಬೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಡೇಟ್ಸ್ನ ಮತ್ತು ಸೀಡ್ಸ್ನ ನಿಧಾನಕ್ಕೆ ಸ್ಟಿರ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಒಂದು 10 to 15 ಮಿನಿಟ್ಸ್ ಡೇಟ್ಸ್ನ ರೋಸ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಸೀಡ್ಸ್ನಾಗಲಿ ಇಲ್ಲ ಡೇಟ್ಸ್ನಾಗಲಿ ರೋಸ್ಟ್ ಮಾಡ್ಕೋತೀವಿ, ಅಷ್ಟು ನಮಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಂತರ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ಳಿ. 2 to 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಕ್ಯಾಶು, ಬಾದಾಮ್ ಮತ್ತು ಪಿಸ್ತಾ ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಇದನ್ನು ಗ್ರೈಂಡ್ ಮಾಡಲ್ಲ, ಇದನ್ನು ರೋಸ್ಟ್ ಮಾಡಿಕೊಂಡು ಹಾಗೆ ಲಡ್ಡುಗೆ ಯೂಸ್ ಮಾಡ್ತೀನಿ. ನಿಮಗೆ ಬೇಡ ನಾನು ಗ್ರೈಂಡ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟು ತುಪ್ಪದಲ್ಲಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಂತರ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋಂಥ ಡೇಟ್ಸ್ನ ಹಾಕ್ಕೊಳ್ಳಿ. ಇದು ನೀಟಾಗಿ ತುಪ್ಪದ ಜೊತೆ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ಡೇಟ್ಸು ನೀಟಾಗಿ ಬ್ಲೆಂಡ್ ಆಗಿ ಡೇಟ್ಸ್ ತುಂಬ ಸಾಫ್ಟ್ ಟೆಕ್ಸ್ಚರ್ ಆಗಿ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನೀವು ನೀಟಾಗಿ ಡೇಟ್ಸ್ನ ಕ್ರಷ್ ಮಾಡಿಕೊಂಡು ತುಪ್ಪದ ಜೊತೆ ಬ್ಲೆಂಡ್ ಆಗೋ ಥರ ಮಾಡ್ಕೊಳ್ಳಿ. ನೀವು ಈ ಲಡ್ಡುನ ಬೆಳಗ್ಗೆ ಒಂದು ಮತ್ತು ಸಂಜೆ ಒಂದು ತಿನ್ಬೋದು. ಒಂದ್ಸಲಿ ಡೇಟ್ಸ್ ನೀಟಾಗಿ ಬ್ಲೆಂಡ್ ಆಗಿ ಪೇಸ್ಟ್ ಆದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರೋಂಥ ಪೌಡರ್ನ ಹಾಕೋಬೋದು. ಈ ಪೌಡರಲ್ಲಿ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡಿದ್ದೀವಿ. ಈ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಕ್ಯಾಶು, ಬಾದಾಮಿ, ಪಿಸ್ತಾನ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆರಿದ ನಂತರ ನೀವು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಉಂಡೆ ಕಟ್ಟೋದಕ್ಕೆ ತುಂಬ ಈಸಿ. ಡೇಟ್ಸ್ ಸ್ವಲ್ಪ ಪಾಕ ಬಿಡ್ಕೊಳ್ಳೋದ್ರಿಂದ ಉಂಡೆ ಕಟ್ಟೋದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಇದನ್ನು ಎಲ್ಲರೂ ತಿನ್ಬೋದು, ಯಾವುದೇ ರೀತಿಯಾದ ಶುಗರ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.